ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಭಾನುವಾರದ ಸ್ಪೆಷಲ್ಲಾಗಿ ಕುರಿ ಮಟನ್ ಸಾಂಬಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹೌದು, ಎಷ್ಟು ಸುಲಭವಾಗಿರುತ್ತೋ ಅಷ್ಟೇ ರುಚಿಯಾಗಿರುತ್ತೆ. ಯಾಕೆಂದರೆ ಇದನ್ನು ಹಳ್ಳಿಗಳಲ್ಲಿ ನಮ್ಮ ಅಮ್ಮಂದರು ಅಜ್ಜಿಯಂದರು ಮಾಡ್ತಿದ್ರಲ್ಲ, ಅದೇ ಥರ ಕಡಿಮೆ ಮಸಾಲ ಹಾಕಿ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ನ ಇಡಿ. ಕುರಿ ಮಟನಲ್ಲಿ ಯಾವಾಗಲೂ ಈ ಚರ್ಬಿ ಅಂತ ಕರೀತಾರೆ ಹಳ್ಳಿಗಳ ಕಡೆಯಲ್ಲಿ, ಅಂದರೆ ನೆಣ ಏನು ಪೀಸಸ್ ಬಂದಿರುತ್ತೋ ಅದನ್ನು ಒಂದು 2 ಪೀಸಷ್ಟು ಈ ಕುಕ್ಕರಲ್ಲಿ ಹಾಕಿ ಬಿಸಿ ಮಾಡಿ. ಅಂದರೆ ಚೆನ್ನಾಗಿ ಅದು ಚರ್ಬಿದೆಲ್ಲ ಎಣ್ಣೆ ಬಿಟ್ಕೊಂಡು ಪೂರ್ತಿ ಕರಗೋಗಬೇಕು. ಆ ಥರ ಮಾಡಬೇಕು. ಅದರಲ್ಲೇ ನಾವು ಒಗ್ಗರಣೆ ಮಾಡ್ಕೋಬೇಕು. ಅದು ನೆಣದ ಎಲ್ಲ ಪೀಸಸ್ ಕರಗಿ ಎಣ್ಣೆ ಬಿಡೋ ಅಷ್ಟರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸಾಂಬಾರಿಗೆ ಬೇಕಾಗಿರೋ ಮಸಾಲೆ: ಮಿಕ್ಸಿ ಜಾರ್ಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. 1/4 ಇಂಚಷ್ಟು ಶುಂಠಿ ಅಷ್ಟೇ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಪುದೀನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಮಟನ್ ಸಾಂಬಾರಿಗೆ ಮಾಡೋಕ್ಕೆ ಈ ಮಸಾಲಾನ ರುಬ್ಕೋತಾ ಇರೋದು. ನಾನು 2 ಬ್ಯಾಡಗಿ ಮೆಣಸಿನ್ಕಾಯಿನ ಜಸ್ಟ್ ಲೈಟಾಗಿ ಬಿಸಿ ಮಾಡಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಯಾಕಂದರೆ ಕಲ್ಲರ್ಗೋಸ್ಕರ, ಒಳ್ಳೆ ರೆಡ್ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ ಧನಿಯಾ ಪುಡಿನ 1 ಟೇಬಲ್ ಸ್ಪೂನ್ ಅಳತೆಯಲ್ಲಿ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ, ಅರ್ಧ kg ಮಟನ್ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ನಾನು ಒಂದು ಚಿಕ್ಕ ಚಮಚದಲ್ಲಿ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೊಂದು ಟೈಮು ಖಾರದ ಪುಡಿನಲ್ಲಿ ಖಾರ ಸ್ವಲ್ಪ ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ. ಇಷ್ಟನ್ನ ಹಾಕ್ಕೊಂಡು ಇದಕ್ಕೆ ನಾನು 2 ಪೀಸು ಚಕ್ಕೆ, 3 ಲವಂಗ ಹಾಕ್ತಾಯಿದ್ದೀನಿ. ಮಸಾಲ ಕಮ್ಮಿ ಅಂತ ಫಸ್ಟೇ ಹೇಳಿದೆ, ಯಾಕೆಂದರೆ ನಾವು ಧನಿಯಾ ಪೌಡರ್ನ ಮಾಡಿಸ್ಕೋಬೇಕಾದ್ರೆ ಅದರಲ್ಲೂ ಸ್ವಲ್ಪ ನಾನು ಪೌಡರ್ಗೆ ಹಾಕ್ಕೊಂಡಿರ್ತೀನಿ ಚಕ್ಕೆ ಲವಂಗನ. ಹಾಗಾಗಿ ಈಗ ಮಾಡ್ಕೋಬೇಕಾದ್ರೆ ಜಸ್ಟ್ ಸ್ವಲ್ಪ ಹಾಕ್ಕೊಂಡಿರ್ತೀನಿ. ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಗಟ್ಟಿಯಾಗಿ ಮಸಾಲೆನ ನುಣ್ಣಗೆ ಪೇಸ್ಟಾಗಿ ರುಬ್ಕೊಳ್ಳಿ. ಅಷ್ಟರಲ್ಲಿ ಈ ಕಡೆ ಚರ್ಬಿನೂ ಕೂಡ ಎಲ್ಲ ಚೆನ್ನಾಗಿ ಕರಗಿ ಎಣ್ಣೆ ಬಿಟ್ಕೊಂಡಿತ್ತು. ನೋಡಿರಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಎಣ್ಣೆ. ಅದೇ ಎಣ್ಣೆಗೆ 1 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಅಷ್ಟೇ. ಒಂದು ವೇಳೆ ಈ ಥರ ನೆಣದ ಪೀಸನ್ನು ಹಾಕಿ ಕರಗಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇಲ್ಲಿ ಮಾಮೂಲಿ ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆನೂ ಕೂಡ 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 ಸ್ಪೂನ್ ಅಥವಾ ಒಂದು 2 ಸ್ಪೂನ್ ಟೀ ಸ್ಪೂನಲ್ಲಿ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಬಟ್ ಈ ಥರ ಹಾಕ್ಕೊಂಡ್ರೆ ಒಂದು ಡಿಫ್ರೆಂಟ್ ಟೇಸ್ಟೂ ಚೆನ್ನಾಗಿರುತ್ತೆ. ನಾವು ಬೇರೆ ಅಡುಗೆ ಎಣ್ಣೆನೂ ಯೂಸ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಈರುಳ್ಳಿ ಒಂಚೂರು ಬೇಯಲಿ, ಆಮೇಲೆ ನಾನಿಲ್ಲಿ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಜಸ್ಟ್ 1 ಟೀ ಸ್ಪೂನಷ್ಟು. ಒಂದು ವೇಳೆ ಫ್ರೆಶ್ದು ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಇದ್ದರೆ, ಹಸಿ ಮೆಂತ್ಯ ಸೊಪ್ಪು ಫ್ರೆಶ್ದು, ಅದನ್ನು ಹಾಕ್ಕೋಬೋದು. ಇಲ್ಲಿ ಇರಲಿಲ್ಲ, ಹಂಗಾಗಿ ನಾನು ಕಸೂರಿ ಮೇಥಿನ ಯೂಸ್ ಮಾಡ್ತಾಯಿದ್ದೀನಿ. ಅದಾಕಿ ಒಂದು 2 ನಿಮಿಷ ಫ್ರೈ ಮಾಡಿದ ನಂತರ ನಾನಿಲ್ಲಿ ಅರ್ಧ kg ಮಟನ್ನ ಚೆನ್ನಾಗಿ ತೊಳೆದಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಮಟನ್. ಒಳ್ಳೆ ಮಟನ್ ಸಿಕ್ಕಿತ್ತು ಇವತ್ತು. ಅರ್ಧ kg ಅಂದರೆ ನಾವು ಇಬ್ಬರೇ ಇರೋದ್ರಿಂದ ನಮಗೆ ಸಾಕಾಗುತ್ತೆ. ಇದ್ರ ಜೊತೆ ನಾನು ಬೇರೆ ಚಿಕನ್ ಐಟಮ್ ಸಹ ಮಾಡ್ಕೊಂಡಿದ್ದೆ, ಹಂಗಾಗಿ ನಾನು ಅರ್ಧ kgನೇ ತರಿಸ್ಕೊಂಡಿದ್ದೀನಿ. ಏನಿದು ಅರ್ಧ kg 1/4 kg ತೋರಿಸ್ತಾರೆ ಅಂತ ನೀವು ಅಂದ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಬ್ಬರಿಗೆ ಅರ್ಧ kg ಮಟನ್ನು ಜೊತೆಗೆ ಚಿಕನ್ನು ಬೇರೆ ಐಟಮ್ ಚಿಕನಲ್ಲಿ ಮಾಡಿರ್ತೀನಿ. ಮಟನ್ ಹಾಕಿ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ಹಂತದಲ್ಲಿ ಸುಮಾರು ಒಂದು 3 ರಿಂದ 4 ನಿಮಿಷ ನೀವು ಲಿಡ್ನ ಜಸ್ಟ್ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಮಟನ್ನ ಈ ಹಂತದಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟೇ ರುಚಿ ಬರುತ್ತೆ. ಇದೇ ಟೈಮಲ್ಲಿ ನಾನು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಹಿಡಿಯೋಷ್ಟು ಕಲ್ಲುಪ್ಪು ಸಾಕಾಗುತ್ತೆ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸಲ ಹಾಕ್ಕೊಬಿಟ್ರೆ ಜಾಸ್ತಿ ಆದರೆ ಕಷ್ಟ ಅಲ್ವಾ, ಹಾಗಾಗಿ ಕಲ್ಲುಪ್ಪು ಹಾಕೋದ್ರಿಂದ ಭಾಳ ರುಚಿ ಮತ್ತು ಚೆನ್ನಾಗಿ ಮಟನ್ ಕೂಡ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿರುತ್ತೆ. ನೋಡಿ, ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನಿಲ್ಲಿ ರುಬ್ಬಿರುವ ಮಸಾಲೆನ ಹಾಕ್ತಾಯಿದ್ದೀನಿ. ನೋಡಿ ಈಗಲೇ ಎಷ್ಟು ಕಲರ್ಫುಲ್ಲಾಗಿದೆ. ಅದಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡೆ ನಾನು. ಕಲ್ಲರ್ ಇಲ್ಲ ಪರವಾಗಿಲ್ಲ, ಬೇಡ ಅಂತಂದರೆ ನೀವು ಬರೀ ಖಾರದ ಪುಡಿನೇ ಹಾಕ್ಕೊಳ್ಳಿ. ಕಲ್ಲರ್ ಇದ್ರೇ ಒಂದು ಚೆನ್ನಾಗಿರುತ್ತೆ ಈ ಮಟನ್ ಸಾಂಬಾರು. ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿನಲ್ಲೇನು ಖಾರದ ಅಂಶ ಅಷ್ಟಿರಲ್ಲ, ಸೊ ಕಲ್ಲರ್ಗೆ ಅಂತಲೇ ಆ್ಯಡ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಸುಮಾರು ದೊಡ್ಡ ಜಾರಲ್ಲಿ ಖಾರ ರುಬ್ಬಿದ್ನಲ್ಲ ಮಸಾಲೆನ, ಅದರಲ್ಲಿ 1 ಜಾರಷ್ಟು ನೀರನ್ನ ಹಾಕ್ಕೊಳ್ತಾಯಿದ್ದೀನಿ. ಒಂದು ಅಳತೆಗೆ ಹೇಳ್ತಾ ಇರೋದು, ಅಷ್ಟು ಸಾಕು. ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾನು 4 ವಿಸಲ್ ಹೊಡೆಸ್ಕೊಂಡೆ. 4 ವಿಸಲ್ ಆದ ನಂತರ ಒಳ್ಳೆ ಹದವಾಗಿ ಬೆಂದಿತ್ತು ಮಟನ್ನು. ಸಾಂಬಾರು ಕೂಡ ಅಷ್ಟೇ, ತೀರ ತೆಳ್ಳಗೂ ಅಲ್ಲ ತೀರ ಗಟ್ಟಿಗೂ ಅಲ್ಲ, ಮುದ್ದೆಗೆ ಅನ್ನೋಕ್ಕೆ ಹೊಂದ್ಕೊಳ್ಳೋ ಥರ ಇತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡ್ರಂತೂ ಸಖತ್ ರುಚಿಯಾಗಿರುತ್ತೆ. ಸೊ ನೋಡಿದ್ರಲ್ಲ,
ನಮ್ಮ ಅಜ್ಜಿ ಅಂದರು ಅಮ್ಮಂದರು ಮಾಡ್ತಿದ್ದಂಥ ಒಂದು ಸಾಂಬಾರ್ ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭೋದಯ ಎಲ್ರಿಗೂ.